ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರ ಕಲಬುರಗಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಡಯಾಬಿಟಿಸ್ ಸುತ್ತಲೂ ಏನು ತಪ್ಪು ಕಲ್ಪನೆಗಳಿದೆ ಅದನ್ನ ತಿಳ್ಕೊಳ್ಳೋಣ. ಸಾಧಾರಣವಾಗಿ ನೀವೆಲ್ಲ ಕೇಳಿರ್ತೀರಾ, ತುಂಬಾ ಜನ ಸಜೆಷನ್ಸ್ ಹೇಳ್ತಾ ಇರ್ತಾರೆ ಡಯಾಬಿಟಿಸ್ ಬಗ್ಗೆ. ಅನ್ನ ತಿನ್ಬೇಡಿ, ಬರೀ ಚಪಾತಿನೇ ತಿನ್ನಿ ಅಂತ, ಅಥವಾ ಹೇಳ್ತಾರೆ ಚಪಾತಿ ಅನ್ನ ಬಿಟ್ಬಿಡಿ, ಬರೀ ಸಿರಿಧಾನ್ಯ ತಿನ್ನಿ ಅಂತ ಕೆಲವ್ರು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಹಣ್ಣುಗಳನ್ನ ನಾವು ತಿನ್ಲೇಬಾರ್ದು ಅಂತ ಹೇಳ್ತಾರೆ. ಈ ರೀತಿ ತುಂಬಾ ತಪ್ಪು ಕಲ್ಪನೆಗಳು ನಾವು ಡಯಾಬಿಟಿಸ್ ಬಗ್ಗೆ ಅಲ್ಲಿ ಇಲ್ಲಿಂದ ಕೇಳಿರ್ತೀವಿ. ಸೊ ಅದ್ರ ಬಗ್ಗೆ ಒಂದೊಂದಾಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದೇನಂತ ಹೇಳಿದ್ರೆ, ನಾವು ರೈಸ್ ತಿನ್ಲೇಬಾರ್ದು, ಅದು ಬಿಟ್ಟು ಚಪಾತಿ ತಿನ್ಬೇಕು ಅನ್ನುವಂಥದ್ದು. ಹಾಗೆ ರೈಸ್ ಮತ್ತೆ ಚಪಾತಿ ಎರಡು ಆಲ್ಮೋಸ್ಟ್ ಸೇಮ್ ಕ್ಯಾಲರೀಸ್ ಆಗಿರುತ್ತೆ. ಹಾಗಾಗಿ ರೈಸ್ ಮತ್ತೆ ಚಪಾತಿಯಲ್ಲಿ ಜಾಸ್ತಿ ಅಂತರ ಏನು ಇರಲ್ಲ. ಆದ್ರೆ ಏನು ನಮ್ಗೆ ಡಿಫ್ರೆನ್ಸ್ ಏನಾಗೋದು ಅಂತ ಹೇಳಿದ್ರೆ, ನಾವು ಅದ್ರ ಒಟ್ಟಿಗೆ ತಿನ್ನುವಂತ ಪಲ್ಯ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು. ಯಾಕಂತ ಹೇಳಿದ್ರೆ ರೈಸ್ ತಿಂದಾಗ ಬರೀ ಒಂದು ತಿಳಿ ಸಾರು ಹಾಕೊಂಡು ತಿಂದಿರ್ತೀವಿ, ಅದ್ರ ಜೊತೆ ತರಕಾರಿ ತಿನ್ನೋದು ಕಮ್ಮಿ, ಬೇಳೆ ತಿನ್ನೋದು ಕಮ್ಮಿ. ಆದ್ರೆ ಚಪಾತಿಯಲ್ಲಿ ಏನಾಗುತ್ತೆ, ಅದ್ರ ಜೊತೆಗೆ ಪಲ್ಯ ತಿಂತೀವಿ, ಒಂದು ಬೇಳೆ ಅಥವಾ ಕಾಳು ಪಲ್ಯಗಳು ತಿಂತೀವಿ. ಅದಲ್ಲದೆ ನಮ್ಗೆ ರೈಸ್ ಅಲ್ಲಿ ಕ್ವಾಂಟಿಟಿ ಮೆಷರ್ ಮಾಡಕ್ಕೆ ಗೊತ್ತಾಗೋದಿಲ್ಲ, ನಾವು ತುಂಬಾ ಜಾಸ್ತಿ ತಿಂದ್ಬಿಡ್ತೀವಿ. ಆದ್ರೆ ಚಪಾತಿ ಹಾಗಲ್ಲ, ನಾವು 1, 2 ಈ ತರ ಕೌಂಟ್ ಮಾಡಿ ತಿಂತೀವಿ. ಅದರಿಂದಾನೇ ನಮ್ಗೆ ಮೇಜರ್ ವ್ಯತ್ಯಾಸ ಆಗೋದು. ಅದಕ್ಕಾಗಿ ನೀವು ರೈಸ್ ನ ಬಿಟ್ಬಿಟ್ಟು ಚಪಾತಿ ತಿನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕಾಗಿ ನೀವು ರೈಸ್ ನ ಕಂಟಿನ್ಯೂ ಮಾಡಿ, ಆದ್ರೆ ರೈಸ್ ನ ಹೇಗೆ ತಿನ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ರೈಸ್ ತಿನ್ನುವಾಗ ಮೇಜರ್ ಆಗಿ ನಾವು ನೆನ್ಪಿಟ್ಕೋಬೇಕು ಏನಂತ ಹೇಳಿದ್ರೆ, ಈ ರೈಸ್ ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್, ಅಂದ್ರೆ ಶುಗರ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಅದಕ್ಕೆ ಒಂದ್ ಚಮಚ ತುಪ್ಪ ಹಾಕ್ಬೋದು, ಒಂದಿಷ್ಟು ಪಲ್ಯ ಮತ್ತು ಸೊಪ್ಪು ತರಕಾರಿಗಳು, ಒಂದಿಷ್ಟು ಬೇಳೆ ಅಥವಾ ಕಾಳು ಪಲ್ಯ, ಈ ರೀತಿ ಕಾಂಬಿನೇಷನ್ ಅಲ್ಲಿ ತಿಂದಾಗ ರೈಸ್ ನಿಮ್ಗೆ ಯಾವುದೇ ತರದ ಹಾನಿ ಉಂಟು ಮಾಡಲ್ಲ. ಮತ್ತು ನೆಕ್ಸ್ಟ್ ಏನ್ ಡೌಟ್ ಅಂತ ಹೇಳಿದ್ರೆ, ಇನ್ನೊಂದು, ಗೋಧಿ ತಿನ್ಲೇಬಾರ್ದ ನಾವು? ಗೋಧಿಯಲ್ಲಿ ಗ್ಲೂಟನ್ ಅನ್ನೋದಿರುತ್ತೆ, ಗೋಧಿ ತುಂಬಾ ಹಾನಿಕಾರಕ ಅಂತ ಕೆಲವೊಂದು ವಾಟ್ಸ್ಆಪ್ ವಿಡಿಯೋಸ್ ಫಾರ್ವರ್ಡ್ಸ್ ತುಂಬಾ ಜಾಸ್ತಿ ಆಗಿತ್ತು ಒಂದ್ ಸಮಯದಲ್ಲಿ. ಅವಾಗ ಜನಕ್ಕೆ ಇಷ್ಟು ದಿನ ಹೇಳಿದ್ರು ಅನ್ನ ತಿನ್ಬಾರ್ದು, ಚಪಾತಿ ತಿನ್ಬೇಕು ಅಂತ. ಈಗ ಹೇಳ್ತಾರೆ ಚಪಾತಿಯಲ್ಲಿ ಗ್ಲೂಟನ್ ಇರುತ್ತೆ, ಗೋಧಿ ತಿನ್ಲೇಬಾರ್ದು ಅಂತ. ಏನ್ ಮಾಡ್ಬೇಕು ಅಂತ ಡೌಟ್ ತುಂಬಾ ಜನಕ್ಕಿತ್ತು. ಹಾಗಾಗಿ ಚಪಾತಿಯಲ್ಲಿ ಹೌದು ಗ್ಲೂಟನ್ ಅನ್ನೋದು ಇರುತ್ತೆ ಗೋಧಿಯಲ್ಲಿ. ಅದು ಯಾರಿಗೆ ತೊಂದರೆ ಮಾಡುತ್ತೆ ಅಂದ್ರೆ, ಯಾರಿಗೆ ಗ್ಲೂಟನ್ ಅಲರ್ಜಿ ಇರುತ್ತೆ ಅಥವಾ ಸೆನ್ಸಿಟಿವಿಟಿ ಇರುತ್ತೆ ಅಂತವ್ರಿಗೆ ತೊಂದರೆಯನ್ನು ಮಾಡುತ್ತೆ. ಈ ಫಾರಿನ್ ಅಲ್ಲಿ ಅಂದ್ರೆ ಅಮೆರಿಕಾ ಕಡೆಗೆ ಜಾಸ್ತಿ ಜನಕ್ಕೆ ಗ್ಲೂಟನ್ ಅಲರ್ಜಿ ಇರುತ್ತೆ. ಹಾಗಾಗಿ ಅವರು ಗೋಧಿಯನ್ನ ಕಡಿಮೆ ಬಳಸ್ತಾರೆ. ಆಮೇಲೆ ಗ್ಲೂಟನ್ ಫ್ರೀ ಅಂತ ತುಂಬಾ ಆಪ್ಷನ್ಸ್ ಸಿಗುತ್ತೆ. ಅದೇ ನಾವು ಕಲ್ಚರ್ನ ನಮ್ಮ ಇಂಡಿಯಾಗೆ ತಗೊಂಡ್ ಬಂದು ಅದ್ರ ಮೇಲೆ ಇರುವ ಎಲ್ಲಾ ಭಯ ಎಲ್ಲಾರ್ಗೂ ಪಡಿಸ್ತಾ ಇರ್ತೀವಿ. ಸೊ ಅದಕ್ಕೆ ಚಪಾತಿ ತಿಂದ್ರೆ ಯಾವುದೇ ತರದ ತೊಂದರೆ ಆಗೋದಿಲ್ಲ, ನೀವು ಖಂಡಿತವಾಗ್ಲೂ ತಿನ್ಬಹುದು. ಆದ್ರೆ ಯಾರಿಗೆ ಹೊಟ್ಟೆ ತೊಂದರೆಗಳಿದೆ ಅಂದ್ರೆ IBS ಇರುತ್ತೆ, ಕೆಲವರಿಗೆ ಜಾಸ್ತಿ ಆಸಿಡಿಟಿ, ಕಾನ್ಸ್ಟಿಪೇಷನ್, ಆಮೇಲೆ ಚಪಾತಿ ತಿಂದ್ರೆ ಹೊಟ್ಟೆ ನೋವು ಬರೋದು, ಈ ರೀತಿ ಏನಾದ್ರೂ ಸಮಸ್ಯೆಗಳಾಗ್ತಿದ್ರೆ ಮಾತ್ರ ಚಪಾತಿಯನ್ನು ನೀವು ಕಂಪ್ಲೀಟ್ ಆಗಿ ಬಿಡ್ಬೇಕು. ಅಥವಾ ಚಪಾತಿ ಕೂಡ ಖಂಡಿತವಾಗ್ಲೂ ತಿನ್ಬಹುದು. ಆದ್ರೆ ನೀವು ಅನ್ನ ಬಿಟ್ಟು ಚಪಾತಿ ತಿನ್ನೋದು ಅಥವಾ ಚಪಾತಿ ಬಿಟ್ಟು ಅನ್ನನೇ ತಿನ್ಬೇಕು, ಈ ರೀತಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಕಂಟಿನ್ಯೂ ಮಾಡ್ಬೋದು. ಆದ್ರೆ ಚಪಾತಿ ಕೂಡ ನಾನು ಹೇಳ್ದಂಗೆ ಸೇಮ್ ಕ್ಯಾಲರೀಸ್ ಇರುತ್ತೆ, ಅನ್ನ ಅಷ್ಟೇನೆ. ಸೊ ಅದ್ರ ಜೊತೆಗೂ ನಾವು ಪಲ್ಯಗಳು ಹಾಗೂ ತರಕಾರಿ, ಆಮೇಲೆ ಈ ಕಾಳು ಪಲ್ಯ, ಈ ಪ್ರೋಟೀನ್ ಸೋರ್ಸ್, ಈ ರೀತಿ ಎಲ್ಲದನ್ನು ಸೇರಿಸ್ಬಿಟ್ಟು ತಿಂದ್ರೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಇವೆರಡು ಬಿಟ್ಟು ಬರೀ ಸಿರಿಧಾನ್ಯ ತಿನ್ಬೇಕಾ, ಮಿಲೆಟ್ಸ್ ತಿನ್ಬೇಕಾ, ರಾಗಿ ತಿನ್ಬೇಕಾ, ಇದು ಒಂದು ಡೌಟ್. ತುಂಬಾ ಜನ ಏನ್ ಮಾಡಿದ್ದಾರೆ, ನಮ್ಮ ನಾರ್ಮಲ್ ಆಗಿ ನಾವು ತಿನ್ನೋ ಊಟನ ಫುಲ್ ಬಿಟ್ಬಿಟ್ಟು ಓಟ್ಸ್ ತಿನ್ನೋದು ಶುರು ಮಾಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ಬರೀ ರಾಗಿ ತಿಂತಾರೆ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಧಾನ್ಯಗಳು, ಅಕ್ಕಿ, ಗೋಧಿ ಆಗಿರ್ಬೋದು ಅಥವಾ ಸಿರಿಧಾನ್ಯ ಅಂದ್ರೆ ನಮ್ಮ ಮಿಲೆಟ್ಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಿಮ್ಮ ಸಾಮೆ ಅಕ್ಕಿ, ನವಣೆ, ಇದೆಲ್ಲ ಕೂಡ ಕಾರ್ಬೋಹೈಡ್ರೇಟ್ ಸೋರ್ಸೇ ಆಗಿರುತ್ತೆ. ಅದಕ್ಕಾಗಿ ಇದ್ರಲ್ಲೂ ಕೂಡ ಅಷ್ಟೇ ಶುಗರ್ ಇರುತ್ತೆ. ಏನಂದ್ರೆ ಇದರಲ್ಲಿ ಒಂಚೂರು ನಾರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ರೈಸ್ ಮತ್ತೆ ಗೋಧಿಗಿನ ಸ್ವಲ್ಪ ಶುಗರ್ ಕಂಟ್ರೋಲ್ ಅಲ್ಲಿ ಇಡುತ್ತೆ ಅಷ್ಟೇ. ಆದ್ರೆ ನಾವು ಅನ್ನ ಮತ್ತೆ ಗೋಧಿ ಬಿಟ್ಬಿಟ್ಟು ಕಂಪ್ಲೀಟ್ ಆಗಿ ಮಿಲೆಟ್ಸ್ ತಿನ್ನೋ ಅವಶ್ಯಕತೆ ಕೂಡ ನಮ್ಗೆ ಇಲ್ಲ. ಅದಕ್ಕಾಗಿ ನೀವು ರೆಗ್ಯುಲರ್ ಆಗಿ ಹೇಗ್ ತಿಂತಿದಿರೋ ಅದೇ ರೀತಿ ತಿನ್ನಿ. ಆದ್ರೆ ನಿಮ್ಮ ತರಕಾರಿ ತಿನ್ನೋದು ಜಾಸ್ತಿ ಮಾಡಿ, ಪ್ರೋಟೀನ್ ಕಂಟೆಂಟ್ ತಿನ್ನೋದು ಜಾಸ್ತಿ ಮಾಡಿ, ಮತ್ತೆ ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಈ ತುಪ್ಪ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಇದನ್ನ ಸೇರಿಸಿ ತಿನ್ನೋ
ನೀವು ಚೇಂಜಸ್ ನ ಮಾಡ್ಕೊಳ್ಳಿ. ಆದ್ರೆ ಮಿಲೆಟ್ಸ್ ಏನು ಅಂತ ಹೇಳಿದ್ರೆ ದಿನಕ್ಕೆ ಒಂದು ಬಾರಿಗಿನ ಜಾಸ್ತಿ ತಿನ್ನೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ಹೊತ್ತಲ್ಲಿ ಮಾತ್ರ ಮಿಲೆಟ್ಸ್ ನ ತಿನ್ಬೋದು, ಅಥವಾ ವಾರಕ್ಕೆ ಒಂದು 2-3 ಸಲ ನೀವು ಮಿಲೆಟ್ಸ್ ನ ಬಳಸ್ಬೋದು. ಮತ್ತೆ ತುಂಬಾ ಜನ ಹೇಳ್ತಾರೆ ಬೆಳಗ್ಗೆ ಎದ್ಬಿಟ್ಟು ನಾನು ರಾಗಿ ಗಂಜಿ ಕುಡಿತೀನಿ ಅಂತ, ಯಾಕೆ ಶುಗರ್ ಕಡಿಮೆ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ಮತ್ತೆ ಪುನಃ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾರೆ. ಹೀಗ್ ಮಾಡಿದಾಗ ಶುಗರ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಗಿಯಲ್ಲಿ ಕೂಡ ಅಷ್ಟೇ ಶುಗರ್ ಇರುತ್ತೆ. ನೀವು ಅನ್ನ ಗೋಧಿ ತಗೊಂಡಷ್ಟು ರಾಗಿ ತಗೊಂಡ್ರೆ ಅದರಲ್ಲೂ ಶುಗರ್ ಹೆಚ್ಚಾಗುತ್ತೆ. ಸೊ ಈ ರೀತಿ ಯಾವ್ದನ್ನು ಮಾಡದೇ ಇದ್ರೆ ಕರೆಕ್ಟ್ ಆಗಿ ನಾರ್ಮಲ್ ಆಗಿ ಊಟ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಇನ್ನೊಂದು ಲಾಸ್ಟ್ ಒನ್ ಏನಂತ ಹೇಳಿದ್ರೆ, ತುಂಬಾ ಕಾಮನ್ ಆಗಿ ಜನ ಅನ್ಕೊಂಡಿರೋದು ಏನಂತ ಹೇಳಿದ್ರೆ, ಡಯಾಬಿಟೀಸ್ ಇರೋರು ಫ್ರೂಟ್ಸ್ ನ ತಿನ್ಲೇಬಾರ್ದು ಅಂತ. ಹಾಗೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಸ್ಟಡೀಸ್ ಹೇಳಿದೆ, ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ. ಏನಂತ ಹೇಳಿದ್ರೆ, ಯಾರು ರೆಗ್ಯುಲರ್ ಆಗಿ ಫ್ರೂಟ್ಸ್ ತಿಂತಾ ಇರ್ತಾರೋ ಅವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಕಡಿಮೆ ಇದೆ ಅಂತ ರಿಸರ್ಚ್ ಹೇಳುತ್ತೆ. ಅದಕ್ಕಾಗಿ ರೆಗ್ಯುಲರ್ ಆಗಿ ಫ್ರೂಟ್ಸ್ ತಿನ್ನೋದು ತುಂಬಾ ಮುಖ್ಯ. ಆಮೇಲೆ ಡಯಾಬಿಟೀಸ್ ಬಂದವರು ಕೂಡ ಫ್ರೂಟ್ಸ್ ನ ಖಂಡಿತವಾಗ್ಲೂ ತಿನ್ಬಹುದು. ಈಗ ಕಾಮನ್ ಆಗಿ ಶುಗರ್ ಜಾಸ್ತಿ ಇರುವ ಫ್ರೂಟ್ಸ್ ಯಾವ್ದೆಲ್ಲ ಅಂತ ಹೇಳಿದ್ರೆ, ನಮ್ಮ ಬಾಳೆಹಣ್ಣು, ಮಾವಿನ ಹಣ್ಣು, ಚಿಕ್ಕು ಆಗಿರ್ಬೋದು, ಸೀತಾಫಲ್, ಜಾಕ್ ಫ್ರೂಟ್, ಈ ತರ ಹಣ್ಣುಗಳಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರೆ ಬೇರೆ ಹಣ್ಣುಗಳಲ್ಲಿ ಆಪಲ್ ಆಗಿರ್ಬೋದು, ಆರೆಂಜು, ಗ್ರೇಪ್ಸು, ಮೋಸಂಬಿ, ಪಪಾಯ, ಇದನ್ನೆಲ್ಲ ರೆಗ್ಯುಲರ್ ಆಗಿ ನೀವೆಲ್ಲ ತಿಂತಾ ಇರ್ಬೋದು. ಈ ಬೇರೆ ಶುಗರ್ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಆ ಹಣ್ಣುಗಳು ಕೂಡ ನೀವು ಖಂಡಿತವಾಗ್ಲೂ ತಿನ್ಬಹುದು. ಆದ್ರೆ ಈ ಹಣ್ಣುಗಳು ತಿನ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕಾಗಿರೋದು, ಜಾಸ್ತಿ ತಿನ್ಬಾರ್ದು, ಒಂದು ಪ್ರಪೋರ್ಷನ್ ಅಲ್ಲಿ ತಿನ್ಬೇಕು. ಒಂದೇ ದಿನದಲ್ಲಿ 2 ಮಾವಿನ ಹಣ್ಣು ತಿಂದ್ರಿ, ಅಥವಾ ಊಟ ಆಲ್ರೆಡಿ ಹೊಟ್ಟೆ ತುಂಬಾ ಅನ್ನ ಎಲ್ಲ ತಿನ್ಬಿಟ್ಟು ಅದಾದ್ಮೇಲೆ ಒಂದು ಹಣ್ಣು ತಿಂದ್ರಿ ಅಂದ್ರೆ ಖಂಡಿತ ನಿಮ್ಗೆ ಶುಗರ್ ಜಾಸ್ತಿ ಆಗುತ್ತೆ. ನೀವು ಯಾವ್ದೇ ಹಣ್ಣು ತಗೊಳ್ಳಿ, ಒಂದು ಮಾವಿನ ಹಣ್ಣು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಅದರಲ್ಲಿ ಇರುವ ಶುಗರ್ 20% ಮಾತ್ರ. ಆದ್ರೆ ಅದೇ ಒಂದು ಬೌಲ್ ಅನ್ನ ತಗೊಳ್ಳಿ, ಅನ್ನದಲ್ಲಿ 75% ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ, 75% ಅಷ್ಟು ಶುಗರ್ ಇರುತ್ತೆ. ನಿಮ್ಮ ಅನ್ನ ಆಗಿರ್ಬೋದು, ಗೋಧಿ, ರಾಗಿ ಎಲ್ಲದರಲ್ಲೂ 70% ಗಿನ ಜಾಸ್ತಿ ಶುಗರ್ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಹಣ್ಣುಗಳಲ್ಲಿ ಕೇವಲ 20 ಅಥವಾ 25% ಶುಗರ್ ಇರುತ್ತೆ. ಅದಕ್ಕೆ ನಾನ್ ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಅನ್ನ, ಗೋಧಿ ಮತ್ತೆ ಈ ರಾಗಿ, ಮಿಲೆಟ್ಸ್ ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ ಹಣ್ಣುಗಳನ್ನ ಖಂಡಿತವಾಗ್ಲೂ ನಿಮ್ಮ ಡಯಟ್ ಅಲ್ಲಿ ಸೇರಿಸ್ಕೊಳ್ಳಿ. ಮತ್ತೆ ಹಣ್ಣು ತಿನ್ಬೇಕಾದ್ರೆ ಒಂದು ಯೋಚನೆ ಮಾಡ್ಬೇಕು, ಅದನ್ನ ಜ್ಯೂಸ್ ಮಾಡಿ ಕುಡಿಬೇಡಿ. ಜ್ಯೂಸ್ ಮಾಡಿ ಕುಡಿದಾಗ ಅದ್ರ ಫೈಬರ್ ಕಂಪ್ಲೀಟ್ ಆಗಿ ನೀವು ತೆಗೆದು ಬಿಡ್ತೀರಾ. ಅದರಿಂದ ಬರೀ ಶುಗರ್ ವಾಟರ್ ಕುಡಿಯೋ ತರ ಅದು ಕುಡ್ದಾಗ ಏನಾಗುತ್ತೆ, ಬ್ಲಡ್ ಶುಗರ್ ಸಡನ್ ಆಗಿ ರೈಸ್ ಆಗುತ್ತೆ. ಅದಕ್ಕೆ ಹಣ್ಣುಗಳು ಯಾವಾಗ್ಲೂ ತಿನ್ಬೇಕು. ಆಮೇಲೆ ಹಣ್ಣು ತಿನ್ನಬೇಕಾದ್ರೆ ಡಯಾಬಿಟೀಸ್ ಅವರು ಒಂದು ಪ್ರೋಟೀನ್ ಅಥವಾ ಫ್ಯಾಟ್ ನ ಸೇರಿಸಿ ತಿಂದ್ರೆ ಇನ್ನೂ ಒಳ್ಳೇದಾಗಿ ನೀವು ಶುಗರ್ ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಬಾಳೆಹಣ್ಣು ತಿಂತಿದ್ರೆ ಅದ್ರ ಜೊತೆ ಒಂದು ಸ್ವಲ್ಪ ನಟ್ಸ್ ತಿನ್ನಿ. ನಟ್ಸ್ ಅಂದ್ರೆ ಈ ಬಾದಾಮಿ, ಗೋಡಂಬಿ, ಅಕ್ರೋಟು, ಈ ರೀತಿ ನಟ್ಸ್ ಗಳನ್ನ ಸೇರಿಸಿ ಹಣ್ಣು ತಿಂದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೆಲ್ಲ ತಪ್ಪು ಕಲ್ಪನೆಗಳಿದೆ ಡಯಾಬಿಟಿಸ್ ಸುತ್ತಲೂ ಅಂತ ತಿಳ್ಕೊಂಡ್ವಿ. ನಿಮ್ಗೆ ಇನ್ನೂ ಏನಾದ್ರೂ ತಪ್ಪು ಕಲ್ಪನೆಗಳು ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಆಮೇಲೆ ಖಂಡಿತ ಈ ವಿಡಿಯೋನ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನಕ್ಕೆ ಈ ತಪ್ಪು ಕಲ್ಪನೆಗಳಿರುತ್ತೆ. ಆಮೇಲೆ ನಿಮ್ಗೆ ಏನಾದ್ರೂ ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು, ಇನ್ನೂ ಮಾಹಿತಿ ಹೆಚ್ಚಾಗಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ನಿಮ್ಗೆ ನಂಬರ್ ಮತ್ತೆ ವಿಳಾಸ ಸಿಗುತ್ತೆ, ಅದರಿಂದ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಭೇಟಿ ಆಗೋಣ. ಅದರಲ್ಲಿ ನಾನು ನಿಮ್ಗೆ ಡಯಾಬಿಟೀಸ್ಗೆ ಯಾವ ರೀತಿ ಆಹಾರ ಕ್ರಮವನ್ನು ಪಾಲಿಸಬೇಕು ಅಂತ ಹೇಳ್ತೀನಿ. ನಮಸ್ತೆ.